ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೀಡ್ಸ್ ಆಫ್ ಚಿಲ್ಡ್ರನ್. ಆತ್ಮೀಯ SSLC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರತಕ್ಕಂಥ 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ. ಅದರಲ್ಲಿ SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಯಾವ ಪ್ರಶ್ನೆ ಯಾವ ಪಾಠದಿಂದ ಬಂದಿದೆ, ಅದಕ್ಕೆ ಉತ್ತರ ಏನು ಅನ್ನೋ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಮತ್ತಿನ್ಯಾಕ ಮಕ್ಕಳೇ, ನಿಮಗೆ ಗೊತ್ತಿದೆ ಏನು ಅಂತಂದ್ರೆ ಒಟ್ಟು 38 ಪ್ರಶ್ನೆಗಳಿರ್ತವೆ. ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂತಹ ಸೂಚನೆಗಳನ್ನ ಪಾಲನೆ ಮಾಡಬೇಕು. ಇನ್ನು ಬಲಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕೆಗಳು ಪ್ರಶ್ನೆಗಳಿಗಿರ್ತಕ್ಕಂಥ ಪೂರ್ಣ ಅಂಕಗಳನ್ನ ತೋರಿಸುತ್ತೆ. ಪ್ರಶ್ನೆ ಪತ್ರಿಕೆಯನ್ನ ಓದ್ಕೊಳ್ಳೋದಕ್ಕೆ 15 ನಿಮಿಷ ಕಾಲಾವಕಾಶ ಇರ್ತದೆ. ಇನ್ನು ಉಳಿದಂತೆ 3 ಗಂಟೆ ಸಂಪೂರ್ಣವಾಗಿ ಬರೆಯೋದಕ್ಕೆ ನಿಮಗೆ ಸಮಯಾವಕಾಶ ಇರ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಮೊದಲನೇ ಮೇನ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. 1 to 8 ಅಂಕಗಳು, ಪ್ರತಿಯೊಂದಕ್ಕೂ 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 8 ಪ್ರಶ್ನೆಗಳು. ಬನ್ನಿ ಅದರಲ್ಲಿ ಮೊದಲನೇ ಪ್ರಶ್ನೆ MCQಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಹೀಗಿದೆ: ಮೈಸೂರು ಸಂಸ್ಥಾನದ ರಾಜ್ಯ ಗೀತೆ ಕಾಯೋ ಶ್ರೀ ಗೌರಿಯನ್ನ ರಚಿಸಿದವರು? ಆಪ್ಷನ್ ಎ ಸಂಚಿಯ ಹೊನ್ನಮ್ಮ, ಆಪ್ಷನ್ ಬಿ ಶ್ಯಾಮಾ ಶಾಸ್ತ್ರಿ, ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ, ಆಪ್ಷನ್ ಡಿ ತಿರುಮಲಾರ್ಯ. ಮಕ್ಕಳೇ, ಈ ಒಂದು ಪ್ರಶ್ನೆ ಇತಿಹಾಸದ ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ. ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಹೀಗಿದೆ: ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ? ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ 4 ಆಪ್ಷನ್ಗಳು. ಆಪ್ಷನ್ ಎ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಬಿ ಜಿನೆವಾ ಒಪ್ಪಂದ, ಆಪ್ಷನ್ ಸಿ ವರ್ಸೇಲ್ಸ್ ಒಪ್ಪಂದ, ಆಪ್ಷನ್ ಡಿ ತಾಷ್ಕೆಂಟ್ ಒಪ್ಪಂದ. ಮಕ್ಕಳೇ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ವರ್ಸೇಲ್ಸ್ ಒಪ್ಪಂದ ಸರಿಯಾದಂತಹ ಉತ್ತರ ಆಗಿದೆ. ಇನ್ನು ಮೂರನೇ ಪ್ರಶ್ನೆ ಹೋಗೋಣ. ಮೂರನೇ ಪ್ರಶ್ನೆ ಹೀಗಿದೆ: ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ? ಮಕ್ಕಳೇ, ಈ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಎರಡನೇ ಪ್ರಶ್ನೆ ಮತ್ತೆ ಮೂರನೇ ಪ್ರಶ್ನೆ ಎರಡೂ ಪ್ರಶ್ನೆಗಳು ಕೂಡ ಇತಿಹಾಸ ವಿಭಾಗದ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 4 ಆಪ್ಷನ್ಗಳು ಹೀಗಿದಾವೆ: ವಿಶ್ವಸಂಸ್ಥೆಯ ಸ್ಥಾಪನೆ, ಎರಡನೇ ಮಹಾಯುದ್ಧದ ಪ್ರಾರಂಭ, ಆಪ್ಷನ್ ಸಿ ಶೀತಲ ಸಮರದ ಅಂತ್ಯ, ಆಪ್ಷನ್ ಡಿ ಶೀತಲ ಸಮರದ ಪ್ರಾರಂಭ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಎರಡನೇ ಮಹಾಯುದ್ಧದ ಪ್ರಾರಂಭ. ಇನ್ನು ಮಕ್ಕಳೇ, 4ನೇ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಾಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಇದಾಗಿದೆ. ಮಕ್ಕಳೇ, ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ಸಾಮೂಹಿಕ ವರ್ತನೆಗಳು ಮತ್ತು ಪ್ರತಿಭಟನೆಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ 4 ಆಪ್ಷನ್ಸ್ಗಳು ಇದ್ದಾವೆ. ಆಪ್ಷನ್ ಎ ಚಿಪ್ಕೋ ಚಳುವಳಿ, ಆಪ್ಷನ್ ಬಿ ಅಪ್ಪಿಕೋ ಚಳುವಳಿ, ಆಪ್ಷನ್ ಸಿ ನರ್ಮದಾ ಚಳುವಳಿ, ಆಪ್ಷನ್ ಡಿ ಮೌನ ಕಣಿವೆ ಚಳುವಳಿ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡೋದಾದ್ರೆ 4ನೇ ಪ್ರಶ್ನೆಗೆ ಉತ್ತರ ಅಪ್ಪಿಕೋ ಚಳುವಳಿ. ನಿಮಗೆ ಒಂದು ಮಾಹಿತಿ ತಿಳಿಸೋದಾದ್ರೆ ಕರ್ನಾಟಕ ಅಂತ ತಕ್ಷಣ ಕನ್ನಡದಲ್ಲಿ ಅಪ್ಪಿಕೋ ಚಳುವಳಿ ಅಂತ ಕರ್ಕೊಳ್ತೀವಿ. ಅಂದ್ರೆ ಅಲ್ಲಿ ಮರಗಳನ್ನ ತಬ್ಕೊಳ್ಳೋದ್ರ ಮುಖಾಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಾಲ್ಯಾನಿ ಗ್ರಾಮದಲ್ಲಿ ಮರಗಳನ್ನ ಅಪ್ಪಿಕೊಳ್ಳುವುದರ ಮುಖಾಂತರವಾಗಿ ಪರಿಸರ ಚಳುವಳಿಯನ್ನ ಪ್ರಾರಂಭಿಸ್ತಾರೆ. ಅದೇ ಚಿಪ್ಕೋಡ್ ಚಳುವಳಿ ಅನ್ನೋದು ಉತ್ತರ ಭಾರತದಲ್ಲಿರ್ತಕ್ಕಂಥ ಉತ್ತರಾಖಂಡ ರಾಜ್ಯದಲ್ಲಿ ನಡೆದಿರತಕ್ಕಂಥ ಒಂದು ಚಳುವಳಿಯಾಗಿತ್ತು. ಹಾಗಾಗಿ
ಉತ್ತರಾಖಂಡದಲ್ಲಿ ನಡೆದಿರ್ತಕ್ಕಂಥದ್ದು ಚಿಪ್ಕೋ ಚಳುವಳಿ. ನಮ್ಮ ಕರ್ನಾಟಕದಲ್ಲಿ ನಡೆದ ಪರಿಸರ ಚಳುವಳಿಯ ಹೆಸರು ಯಾವ್ದಪ್ಪ ಅಂತಂದ್ರೆ ಅದು ಅಪ್ಪಿಕೋ ಚಳುವಳಿ. ಆಪ್ಷನ್ ಬಿ ಸರಿಯಾದಂತಹ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಇದಾಗಿದೆ. ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದಿದೆ ಭೂಗೋಳ ಶಾಸ್ತ್ರದ ವಿಭಾಗದಿಂದ. ಇದು ಭಾರತದ ಋತುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು 4 ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ, ಆಪ್ಷನ್ ಎ ಮಾರ್ಚ್ ಮತ್ತು ಮೇ, ಆಪ್ಷನ್ ಬಿ ಜೂನ್ ಮತ್ತೆ ಸೆಪ್ಟೆಂಬರ್, ಆಪ್ಷನ್ ಸಿ ಅಕ್ಟೋಬರ್ ಮತ್ತೆ ನವೆಂಬರ್, ಆಪ್ಷನ್ ಡಿ ಡಿಸೆಂಬರ್ ಹಾಗೂ ಫೆಬ್ರವರಿ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಅಕ್ಟೋಬರ್ ಮತ್ತೆ ನವೆಂಬರ್. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಅಕ್ಟೋಬರ್ ಮತ್ತೆ ನವೆಂಬರ್ ಅಂತ ಹೇಳಿ ಗುರುತಿಸಲಾಗಿದೆ. ಇನ್ನು 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಹೀಗಿದೆ: ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಇದಾಗಿದೆ. ಮಕ್ಕಳೇ, ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಶ್ನೆ ಇದಾಗಿದ್ದು 4 ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ಆಪ್ಷನ್ ಎ RST, ಆಪ್ಷನ್ ಬಿ GIS, ಆಪ್ಷನ್ ಸಿ GPRS, ಆಪ್ಷನ್ ಡಿ GPS. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡೋದಾದ್ರೆ, ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಯಾವ್ದಪ್ಪ ಅಂತಂದ್ರೆ ಅದು ಆಪ್ಷನ್ ಡಿ GPS, ಜಿಯೋಗ್ರಫಿಕಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತೇಳಿ ಕರ್ಕೊಡ್ತೀವಿ. GPS, ಜಿಯೋಗ್ರಫಿಕಲ್ ಪೊಸಿಷನಿಂಗ್ ಸಿಸ್ಟಮ್ ಅನ್ನೋ ಒಂದು ಮಾರ್ಗಸೂಚಿ ಅಂತ ಕರೆಯಲ್ಪಡತಕ್ಕಂತ ಒಂದು ತಂತ್ರಜ್ಞಾನ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ: ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು. 4 ಆಪ್ಷನ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಮಕ್ಕಳ, ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಗ್ರಾಮೀಣ ಅಭಿವೃದ್ಧಿ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆಯಾಗಿದೆ. 4 ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ 2 ಹಂತಗಳನ್ನ, ಬಿ 3 ಹಂತಗಳನ್ನ, ಸಿ 1 ಹಂತವನ್ನ, ಡಿ 4 ಹಂತಗಳನ್ನ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡೋದಾದ್ರೆ 7ನೇ ಪ್ರಶ್ನೆಗೆ 3 ಹಂತಗಳನ್ನ, ಅಂದ್ರೆ ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವುದು ಅಂತಂದ್ರೆ 3 ಹಂತಗಳು. ಯಾವುದು ಅಂತಂದ್ರೆ ಅದನ್ನ ನಾವು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೆ ಗ್ರಾಮ ಪಂಚಾಯಿತಿ ಅಂತ ಹೇಳಿ 3 ಹಂತಗಳನ್ನ ನಾವು ಕರಿತಾ ಹೋಗ್ತೇವೆ. ಪ್ರಶ್ನೆ ಅರ್ಥ ಆಗಿದೆ, ಉತ್ತರನು ಕೂಡ ಸಿಕ್ಕಾಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೊನೆ ಪ್ರಶ್ನೆ: ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಪ್ರೆಂಡೆಯು ಬಂದಿರುವುದು ಯಾವ ಭಾಷೆಯಿಂದ? ಮಕ್ಕಳ, ಈ ಒಂದು ಪ್ರಶ್ನೆ ಉದ್ಯಮಶೀಲತೆ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆ ಆಗಿದ್ದು ಆಪ್ಷನ್ ಎ ಇಂಗ್ಲಿಷ್ ಭಾಷೆಯಿಂದ, ಆಪ್ಷನ್ ಬಿ ಲ್ಯಾಟಿನ್ ಭಾಷೆಯಿಂದ, ಆಪ್ಷನ್ ಸಿ ಜರ್ಮನ್ ಭಾಷೆಯಿಂದ, ಆಪ್ಷನ್ ಡಿ ಫ್ರೆಂಚ್ ಭಾಷೆಯಿಂದ. ಯಾವ ಭಾಷೆಯಿಂದ ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ನೋಡೋಣ. ಸರಿಯಾದಂತಹ ಉತ್ತರ 8ನೇ ಪ್ರಶ್ನೆಗೆ ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟರ್ಪ್ರೆಂಡೆ ಅನ್ನೋ ಪದ ಬಂದಿರತಕ್ಕಂಥದ್ದು ಫ್ರೆಂಚ್ ಭಾಷೆಯಿಂದ ಬಂದಿದೆ. ಇದು ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥ ಪದ ಆಗಿದೆ. ಇನ್ನು ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQ ಕ್ವಶನ್ಸ್ ಅಂತ ಏನ್ ಕರ್ಕೊಳ್ತೀವಿ, 8 ಪ್ರಶ್ನೆಗಳು ಮುಗ್ದಿದೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಒಂದು ವಾಕ್ಯದ ಪ್ರಶ್ನೆಗಳು. ಮಕ್ಕಳ, ಒಟ್ಟು 8 ಒಂದು ವಾಕ್ಯದ ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 8 ಅಂಕಗಳು. ಬನ್ನಿ, ಯಾವೆಲ್ಲ ಪ್ರಶ್ನೆಗಳಿದಾವೆ, ಯಾವ ಪಾಠದಿಂದ ಕೇಳಿದರೆ ಅದಕ್ಕೆ ಉತ್ತರ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಹೇಗೆ ಬಳಸಿಕೊಂಡ್ರು? ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಏನು ಅಂತ ನೋಡೋದಾದ್ರೆ ಉತ್ತರ ಹೀಗಿದೆ: ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರುವುದರ ಮೂಲಕ ಭಾರತವನ್ನ ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಬಳಸಿಕೊಂಡ್ರು. ನೋಡಿ, ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಹೇಗ್ ಬಳಸಿಕೊಂಡ್ರು ಅಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರೋದ್ರ ಮುಖಾಂತರವಾಗಿ
1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನ ಬಳಸ್ಕೊಡ್ತಾರೆ ಮಕ್ಕಳೇ. 10ನೇ ಪ್ರಶ್ನೆಗೆ ಹೋಗೋಣ. ಹೀಗಿದೆ 10ನೇ ಪ್ರಶ್ನೆ. ಹಿಟ್ಲರನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನ ಏಕೆ ನೇಮಿಸಿದ? ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದು ನಿಮಗೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂತ ಅಥವಾ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಏನು ಅಂತ ನೋಡೋದಾದ್ರೆ, ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನ ನೇಮಕ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ ಹೀಗಿದೆ. 11ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ? ಮಕ್ಕಳೇ, ಈ ಒಂದು ಪ್ರಶ್ನೆ ನಿಮಗೆ ಜಾಗತಿಕ ಸಂಸ್ಥೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಏನು ಅಂತ ನೋಡೋದಾದ್ರೆ, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನ ಕಳೆದುಕೊಂಡಿದೆ ಏಕೆ ಅಂತ ನೋಡೋದಾದ್ರೆ, ಏಕೆ ಅಂತಂದ್ರೆ ಇದು ಯಾವ ಭೂಪ್ರದೇಶವು ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ಅಂದ್ರೆ ಮಕ್ಕಳೇ, 1962ರಷ್ಟಿಗೆ ಎಲ್ಲಾ ರಾಷ್ಟ್ರಗಳು ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ತಮ್ಮ ಸ್ವತಂತ್ರವನ್ನ ಪಡ್ಕೊಳ್ತವೆ. ಹಾಗಾಗಿ ಯಾವೆಲ್ಲ ದೇಶಗಳು ಎರಡನೇ ಮಹಾಯುದ್ಧ ಆಗ್ತಾ ಇದ್ದಾಗೆ ಯಾವೆಲ್ಲ ದೇಶಗಳು ತಮ್ಮ ಅಸ್ತಿತ್ವವನ್ನ ಅಂದ್ರೆ ತಾವು ಆಳ್ವಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ವು, ಅಂಥ ದೇಶಗಳನ್ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ವಿಶ್ವಸಂಸ್ಥೆ ಏನ್ ಮಾಡುತ್ತೆ, ದತ್ತಿ ಸಮಿತಿಯನ್ನ ಆರಂಭ ಮಾಡುತ್ತೆ. ಆದ್ರೆ ಅದು ತದನಂತರದ ದಿನಗಳಲ್ಲಿ ಎಲ್ಲ ದೇಶಗಳು ತಮ್ಮ ಸ್ವತಂತ್ರವಾದ ಅಧಿಕಾರವನ್ನ ನಿಧಾನಕ್ಕೆ ಪಡ್ಕೊಳ್ತಾ ಹೋಗ್ತವೆ, ಆ ಒಂದು ಶಕ್ತಿಯನ್ನ ಪಡ್ಕೊಳ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ಸಮಿತಿಯ ಆಡಳಿತಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಪೂರ್ವಾಗ್ರಹವನ್ನ ವ್ಯಾಖ್ಯಾನಿಸಿ. ಮಕ್ಕಳೇ, ಈ ಒಂದು ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ, ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಏನಪ್ಪಾ ಉತ್ತರ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಅಂತೇಳಿ ಕರೀತೇವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ. MRPL ಮಂಗಳೂರು ರಿಫೈನರಿ ಪೆಟ್ರೋಲಿಯಂ ಲಿಮಿಟೆಡ್ ಅಂತ ಕರ್ಕೊಳ್ತೀವಿ. MRPL ವಿರುದ್ಧದ ಚಳವಳಿಯನ್ನ ಏಕೆ ಹಮ್ಮಿಕೊಳ್ಳಲಾಯಿತು? ಮಕ್ಕಳೇ, ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಅನ್ನೋ ಒಂದು ಪಾಠದಿಂದ ಕೇಳಲಾಗಿದೆ. ಏನಪ್ಪಾ ಇದಕ್ಕೆ ಉತ್ತರ ಅಂತ ನೋಡೋದಾದ್ರೆ, ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗ್ತದೆ ಅಂಥೇಳಿ MRPL ವಿರುದ್ಧ ಚಳವಳಿಯನ್ನ ಪ್ರಾರಂಭ ಮಾಡಿತು. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಅಂತ ಹೇಳಿ ಪರಿಸರವನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಮ್ಮ ಕರ್ನಾಟಕದಿಂದ ನಡೆದಿರ್ತಕ್ಕಂಥ ಒಂದು ಚಳವಳಿಯಾಗಿದೆ. 14ನೇ ಪ್ರಶ್ನೆಗೆ ಹೋಗೋಣ. ಮುಂಬಯಿಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ? ಮಕ್ಕಳೇ, ಈ ಒಂದು ಪ್ರಶ್ನೆ ಭೂಗೋಳ ಶಾಸ್ತ್ರ ವಿಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಈ ಒಂದು ಪ್ರಶ್ನೆ ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಯಾಕೆ ಮುಂಬಯಿಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಅಂತಂದ್ರೆ, ಇದು ಭಾರತದಲ್ಲಿಯೇ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನ ಹೊಂದಿರತಕ್ಕಂಥ ಪ್ರದೇಶ ಆಗಿದೆ ಅಥವಾ ಪ್ರದೇಶ ಆಗಿರೋದ್ರಿಂದ ಇದನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರ್ಕೊಳ್ತೀವಿ. ಏನಪ್ಪಾ ಮ್ಯಾಂಚೆಸ್ಟರ್ ಅಂದ್ರೆ, ಮ್ಯಾಂಚೆಸ್ಟರ್ ಅನ್ನೋ ಒಂದು ಪಟ್ಟಣ ಇಂಗ್ಲೆಂಡ್ ನಲ್ಲಿದೆ. ಈ ಒಂದು ಸಿಟಿ ಏನಿದೆ ಮ್ಯಾಂಚೆಸ್ಟರ್ ಅನ್ನೋ ಒಂದು ಸಿಟಿ ಇಂಗ್ಲೆಂಡ್ ನಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ಏಕಪ್ಪ ಅಂತಂದ್ರೆ ಅಲ್ಲಿ ಹತ್ತಿ ಗಿರಣಿಗಳು ಸಾಕಷ್ಟು ಇದ್ದಾವೆ. ಮ್ಯಾಂಚೆಸ್ಟರ್ ಅಲ್ಲಿ, ಇಂಗ್ಲೆಂಡ್ ನ ಮ್ಯಾಂಚೆಸ್ಟರ್ ಅಲ್ಲಿ ಹತ್ತಿ ಗಿರಣಿಗಳು ಸಾಕಷ್ಟು ಇರೋದ್ರಿಂದ ಅದೇ ತರನಾಗಿ ನಮ್ಮ ಭಾರತದ ಮುಂಬಯಿಯಲ್ಲಿ ಭಾರತದ ಮ್ಯಾಂಚೆಸ್ಟರ್ ಅಂತ ಇದನ್ನ ಕರ್ಕೊಳ್ತೇವೆ. ಕಾರಣ ಇಷ್ಟೇ, ನಮ್ಮ ಮುಂಬಯಿಯಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳು ಇರೋದ್ರಿಂದ. ಹಾಗೆ ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾವ್ದಪ್ಪ ಕರಿತೀವಿ ಅಂತಂದ್ರೆ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಗಿರಣಿಗಳು, ಹತ್ತಿ ಗಿರಣಿಗಳು ಇರೋದ್ರಿಂದ ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಅಂತಂದ್ರೆ ದಾವಣಗೆರೆ ಅಂತ. 15ನೇ ಪ್ರಶ್ನೆಗೆ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ? ಮಕ್ಕಳೇ, ಈ ಒಂದು ಪ್ರಶ್ನೆ ವ್ಯವಹಾರ ಅಧ್ಯಯನ ಅನ್ನೋ ಒಂದು ವಿಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಈ ಒಂದು ಪ್ರಶ್ನೆ ಬ್ಯಾಂಕ್ ವ್ಯವಹಾರಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದ್ದು, ಯಾಕೆ ಭಾರತೀಯ ರಿಸರ್ವ್ ಬ್ಯಾಂಕ್ SBI
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರ್ಕೊಡ್ತೀವಿ. ಆರ್ ಬಿ ಐ ಅನ್ನ ಯಾಕೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರ್ಕೊಳ್ತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಯಾಕೆ ಇದನ್ನ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ ಅಂತಂದ್ರೆ, ಭಾರತದಲ್ಲಿ ಬ್ಯಾಂಕ್ಗಳ ಎಲ್ಲಾ ಚಟುವಟಿಕೆಗಳನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಇದನ್ನ ಬ್ಯಾಂಕ್ಗಳ ಬ್ಯಾಂಕ್ ಅಂತೇಳಿ ಕರಿತೇವೆ. ಮಕ್ಕಳೇ, ಒಂದು ಅಂಕದ ಕಡೆ ಪ್ರಶ್ನೆ ಯಾವ್ದಪ್ಪ ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ? ಮಕ್ಕಳೇ, ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದ್ದು, ಈ ಒಂದು ಪ್ರಶ್ನೆ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡೋಣ. ಕೇಂದ್ರ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನ ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಮುಂಗಡ ಪತ್ರ, ಬಡ್ಜೆಟ್ ಅಂತ ಏನ್ ಕರ್ಕೊಳ್ತೀವಿ, ಆ ಬಡ್ಜೆಟ್ ಅನ್ನ ಮಂಡನೆ ಮಾಡೋರು ಯಾರಪ್ಪ ಕೇಂದ್ರ ಸರ್ಕಾರದಲ್ಲಿ ಅಂತಂದ್ರೆ, ಕೇಂದ್ರ ಹಣಕಾಸು ಸಚಿವರು ಆ ಒಂದು ಬಡ್ಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಥವಾ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ ಲೋಕಸಭೆಯಲ್ಲಿ. ಮಕ್ಕಳೇ, ಇವಿಷ್ಟು ಒಂದು ಅಂಕದ ಪ್ರಶ್ನೆಗಳಾಯ್ತು. ಈಗ ಮೂರನೇ ಹಂತಕ್ಕೆ ಹೋಗೋಣ. ಮೂರನೇ ಹಂತ 2 ಅಂಕದ ಪ್ರಶ್ನೆಗಳು. ಒಟ್ಟು 8 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ ಕೂಡ 2 ಅಂಕ, ಒಟ್ಟು 16 ಅಂಕಗಳು. ಅದರ ಪಾಠ, ಉತ್ತರ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಒಂದಷ್ಟು ಚಾಯ್ಸ್ಗಳು ಕೂಡ ನಿಮಗಿರ್ತದೆ. ಆ ಚಾಯ್ಸ್ ಇರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ, ಅಂದ್ರೆ 17ನೇ ಪ್ರಶ್ನೆ. ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನ ಪಟ್ಟಿ ಮಾಡಿ. ಮಕ್ಕಳೇ, ಈ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರ ವಿಭಾಗದ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಏನಪ್ಪಾ ಇದಕ್ಕೆ ಉತ್ತರ ಅಂತ ನೋಡೋದಾದ್ರೆ, ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ, ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡುತ್ತದೆ, ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾಮಾಜಿಕ ಜವಾಬ್ದಾರಿಯನ್ನ ಹೊಂದಿರುತ್ತದೆ, ಸಾರ್ವಜನಿಕ ಆಡಳಿತದ ಹೃದಯ ಅಂತ ಕರೆಸಿಕೊಳ್ತೇವೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನ ಮಾಡ್ತದೆ, ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸ್ತದೆ, ಶಾಸಕಾಂಗ ಮತ್ತೆ ಕಾರ್ಯಾಂಗಕ್ಕೂ ಕೂಡ ಸಹಾಯವನ್ನ ಮಾಡ್ತದೆ. ಒಟ್ಟಾರೆಯಾಗಿ ಸುಖಿ ರಾಜ್ಯಕ್ಕೆ ಬಹಳಷ್ಟು ಅವಶ್ಯಕವಾಗಿದೆ ಈ ಸಾರ್ವಜನಿಕ ಆಡಳಿತ ಅಂತೇಳಿ ಹೇಳಬಹುದು. ಮಕ್ಕಳೇ, ಇಲ್ಲಿ ಅವರು 4 ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ನನ್ನ ಸಲಹೆ ಏನಪ್ಪಾ ಅಂತಂದ್ರೆ, ನೀವು ಪೂರ್ಣಾಂಕಗಳನ್ನ ಗಳಿಸ್ಬೇಕು, 80ಕ್ಕೆ 80 ಅಂಕಗಳನ್ನ ಗಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಎಷ್ಟಿದಾವೋ ಪಾಯಿಂಟ್ಸ್ ಅಷ್ಟೂನು ಕೂಡ ಬರೆದ್ರೆ ಬಹಳಷ್ಟು ಒಳ್ಳೇದು. ಏನು ಅಂದ್ರೆ, ಓದ್ಕೊಂಡಾಗ ಅಥವಾ ನೆನಪಲ್ಲಿ ಇರುವಾಗ ಕೆಲವೊಂದಷ್ಟು ಪಾಯಿಂಟ್ಸ್ ಗಳು ಮಿಸ್ ಆದಾಗ ಆ ಸಮಯದಲ್ಲಿ ಎಲ್ಲಾ ಪಾಯಿಂಟ್ ಗಳನ್ನ ಬರೆಯೋದ್ರಿಂದ, ಮತ್ತೆ ಅದನ್ನ ಪ್ರೆಸೆಂಟೇಶನ್ ಕೂಡ ನೀಟಾಗಿ ಪಾಯಿಂಟ್ ವೈಸ್ ಬರೆಯೋದ್ರಿಂದ ಇವ್ಯಾಲ್ಯೂಯೇಟರ್ಸ್ ಗಳಿಗೂ ಕೂಡ ಬಹಳಷ್ಟು ಈಸಿ ಆಗುತ್ತೆ. ಹಾಗಾಗಿ ಈ ಒಂದು ಸಲಹೆಯನ್ನ ನೀವು ಸ್ವೀಕರಿಸ್ತೀರಿ ಅಂತ ಭಾವಿಸ್ತಾ, ಒಟ್ಟಾರೆಯಾಗಿ ನಿಮಗೆ 80ಕ್ಕೆ 80 ಅಂಕಗಳು ಬರಬೇಕು ಅಂತಂದ್ರೆ ನೀವು ಅಷ್ಟು ಪಾಯಿಂಟ್ಸ್ ಗಳನ್ನ ಬರೆಯೋದು ಒಳ್ಳೇದು ಅಂತ ಹೇಳಿ ಹೇಳ್ತಾರೆ. ಓಕೆ, ಇದಕ್ಕೆ ಚಾಯ್ಸ್ ಪ್ರಶ್ನೆ ಇದೆ. ಯಾವ್ದಪ್ಪ ಚಾಯ್ಸ್ ಪ್ರಶ್ನೆ ಅಂತ ನೋಡೋದಾದ್ರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನ ಪಟ್ಟಿ ಮಾಡಿ. ಮಕ್ಕಳೇ, ಈ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರ ವಿಭಾಗದ ಜಾಗತಿಕ ಸಂಸ್ಥೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡೋದಾದ್ರೆ, ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಮತ್ತೆ ಚೀನಾ, ಇವಿಷ್ಟು ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರೀತಾ ಹೋಗ್ತವೆ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ 2ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 18ನೇ ಪ್ರಶ್ನೆ, ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನ ಹೇಗೆ ನಿಯಂತ್ರಿಸಬಹುದು? ಮಕ್ಕಳೇ, ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ಸವಾಲುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಹೀಗಿದೆ: ಜನಜಾಗೃತಿಯ ಮೂಲಕ, ಅಂತರ್ಜಾತೀಯ ವಿವಾಹಗಳ ಮೂಲಕ, ಆಧುನಿಕ ಪ್ರಚಾರ ಮಾಧ್ಯಮಗಳು, ಸ್ವಯಂ ಸೇವಾ ಸಂಘಟನೆಗಳು, ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ. ಇಷ್ಟು ಅಂಕಗಳನ್ನ ಬರೆದ್ರೆ, ಇಷ್ಟು ಪಾಯಿಂಟ್ಸ್ ಗಳನ್ನ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ, ಈ ಪ್ರಶ್ನೆ ಏನಾದ್ರೂ ಮೇನ್ ಎಕ್ಸಾಮ್ಗೆ ಬಂದಿದ್ದಲ್ಲಿ. ಮಕ್ಕಳ, ಇದಕ್ಕೂ ಕೂಡ ಚಾಯ್ಸ್ ಇದೆ. 2 ಅಂಕದ ಪ್ರಶ್ನೆಗಳಲ್ಲಿ ಇದಕ್ಕೂ ಕೂಡ ಚಾಯ್ಸ್ ಇದೆ. ಏನಪ್ಪಾ ಚಾಯ್ಸ್ ಪ್ರಶ್ನೆ ಅಂತ ನೋಡೋದಾದ್ರೆ, ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ. ಮಕ್ಕಳ, ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನೋ ಒಂದು ಪಾಠದಿಂದ ಆಯ್ಕೊಂಡಿರತಕ್ಕಂತ ಪ್ರಶ್ನೆಯಾಗಿದೆ. ಏನಪ್ಪಾ
ಉತ್ತರ ಅಂತ ನೋಡೋದಾದ್ರೆ ಸಾಮಾಜಿಕ ಸ್ತರ ವಿನ್ಯಾಸವು ಆದಾಯ, ಶಿಕ್ಷಣ, ಉದ್ಯೋಗ, ಬುದ್ಧಿಶಕ್ತಿ, ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ, ಬಲ್ಲಿದ, ತಿರಸ್ಕಾರ, ಅಗೌರವ, ದ್ವೇಷ ಮೊದಲಾದವುಗಳ ಆಧಾರದ ಮೇಲೆ ರೂಪುಗೊಂಡಿದೆ. ಇಷ್ಟು ಬರೆದ್ರೆ ನಿಮಗೆ ಪೂರ್ಣಾಂಕಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು, ಸಮರ್ಥಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡ್ತಾ ಹೋಗೋಣ. ಮೊದಲು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು ಅಂತಂದ್ರೆ, ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಇಂತಹ ರಾಜ್ಯವನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗ್ತಾ ಇತ್ತು. ಹಾಗಾದ್ರೆ ಅದರ ಅಡಿನಲ್ಲಿ, ಈ ಒಂದು ತತ್ವದ ಅಡಿನಲ್ಲಿ ಅಥವಾ ನೀತಿಯ ಅಡಿಯಲ್ಲಿ ಬಂದಿರತಕ್ಕಂತ ರಾಜ್ಯಗಳು ಯಾವ್ಯಾವು ಅಂತ ನೋಡೋದಾದ್ರೆ ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗಪುರಗಳು ಬ್ರಿಟಿಷರ ವಶವಾದವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಅನ್ವಯವಾಗಿ. ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಸ್ವಾತಂತ್ರ್ಯಾನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು? ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಸ್ವಾತಂತ್ರ್ಯೋತ್ತರ ಭಾರತ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಯಾವೆಲ್ಲ ಸಮಸ್ಯೆಗಳು ಎದುರಾದವು ಅಂತ ನೋಡೋದಾದ್ರೆ ನಿರಾಶ್ರಿತರ ಸಮಸ್ಯೆ, ಕೋಮುವಾದ ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ, ಅಲ್ಲದೆ ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳ ಸಾಗಾಣಿಕೆ. ಇವಿಷ್ಟು ಅಂಶಗಳು ಭಾರತ ಸ್ವತಂತ್ರ ನಂತರ ಎದುರಿಸಿರ್ತಕ್ಕಂತಹ ಸಮಸ್ಯೆಗಳು ಅಂತೇಳಿ ಗುರುತಿಸ್ಕೊಳ್ತವೆ. ಸೊ ಉತ್ತರ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಮಳೆ ನೀರು ಕೊಯ್ಲಿನ ವಿಧಾನಗಳು ಯಾವ್ಯಾವು? ವಿಧಗಳು ಯಾವ್ಯಾವು? ಮಕ್ಕಳ, ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದಿಂದ ಭಾರತದ ಜಲ ಸಂಪನ್ಮೂಲಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಏನಪ್ಪಾ ಉತ್ತರ ಅಂತ ನೋಡಿದ್ರೆ, ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನ ಸಂಗ್ರಹಿಸುವುದು. ಎರಡನೇ ಪಾಯಿಂಟ್, ಮಳೆ ಬಿದ್ದ ನಂತರ ಹರಿಯುವ ನೀರನ್ನ ಸಂಗ್ರಹಿಸುವುದು. ಈ ಎರಡು ಪಾಯಿಂಟ್ ಗಳನ್ನ ಬರೆದ್ರೆ ನಿಮಗೆ ಪೂರ್ಣಾಂಕಗಳು. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ, ಸಮರ್ಥಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ಭೂ ಬಳಕೆ ಮತ್ತು ಕೃಷಿ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡೋಣ. ಹೆಚ್ಚು ವಾಣಿಜ್ಯ ಮಾದರಿ ಅಲ್ಪಾವಧಿಯ ಬೆಳೆಗಳಾಗಿವೆ. ಸರ್ಕಾರವು ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡುತ್ತದೆ. ಅಪಾರ ಪ್ರಗತಿಯನ್ನ ಸಾಧಿಸಿವೆ. ರೈತರ ಆದಾಯ ವೃದ್ಧಿಸಲು ಕೂಡ ಇವು ಪೂರಕ ಆಗಿದವೆ ಅಂತ ಹೇಳಿ ಹೇಳ್ಬೋದು. ಮುಂದಿನ 2 ಅಂಕದ ಪ್ರಶ್ನೆಗಳು ಹೀಗಿದೆ: ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಅರ್ಥ ವ್ಯವಸ್ಥೆ ಮತ್ತು ಸರ್ಕಾರ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದ್ದು, ಉತ್ತರ ನೋಡ್ತಾ ಹೋಗೋಣ. ತೀವ್ರ ಬರಗಾಲ, ಆಹಾರ ಧಾನ್ಯಗಳ ಕೊರತೆ, ಹೆಚ್ಚು ಇಳುವರಿ ಕೊಡುವ ಬೀಜಗಳು, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ, ಸಹಾಯಧನ ವ್ಯವಸ್ಥೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಉಗ್ರಾಣಗಳ ವ್ಯವಸ್ಥೆ, ಶೈತ್ಯಾಗಾರಗಳ ವ್ಯವಸ್ಥೆ ಇತ್ಯಾದಿ. ಈ ಇಷ್ಟು ಅಂಶಗಳು ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು ಅಂತ ಹೇಳಿ ಹೇಳೋದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳ. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಅಂದ್ರೆ 2 ಅಂಕದ ಕಡೆ ಪ್ರಶ್ನೆ. 8 ಪ್ರಶ್ನೆಗಳಲ್ಲಿ 2 ಅಂಕದ ಕಡೆ ಪ್ರಶ್ನೆ ಹೀಗಿದೆ: ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ? ಮಕ್ಕಳೇ, ಈ ಒಂದು ಪ್ರಶ್ನೆ ವಾಣಿಜ್ಯಶಾಸ್ತ್ರ ವಿಭಾಗದ ವ್ಯವಹಾರ ಅಧ್ಯಯನ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದ್ದು, ಇದಕ್ಕೆ ವ್ಯವಹಾರ ಅಧ್ಯಯನ ವಿಭಾಗದ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಏನಪ್ಪಾ ಉತ್ತರ ಅಂತ ನೋಡೋದಾದ್ರೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಸುರಕ್ಷಿತ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯವನ್ನ ನೀಡುತ್ತದೆ. ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸಲು, ಮಾರುಕಟ್ಟೆಯಲ್ಲಿ ನಡೆಯಬಹುದಾದ
ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸೋದು, ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡಿಸೋದು, ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದು, ಸರಕುಗಳ ಆಯ್ಕೆಯ ಹಕ್ಕು, ಸರಕುಗಳ ಬಗ್ಗೆ ಮಾಹಿತಿ ಹಕ್ಕು, ಗ್ರಾಹಕರ ಶೋಷಣೆಯ ವಿರುದ್ಧದ ಹಕ್ಕು, ಮೋಸ ವಂಚನೆಯ ವಿರುದ್ಧದ ಹಕ್ಕುಗಳನ್ನ ನೀಡಿ ಗ್ರಾಹಕರ ಹಿತರಕ್ಷಣೆಯನ್ನ ಮಾಡತಕ್ಕಂಥದ್ದಾಗಿದೆ. ಮಕ್ಕಳ ಇವಿಷ್ಟು 2 ಅಂಕದ ಪ್ರಶ್ನೆಗಳು. ಒಟ್ಟು 8 2 ಅಂಕದ ಪ್ರಶ್ನೆಗಳಿರ್ತವೆ, 16 ಅಂಕಗಳು. ಮುಂದಿನ ಹಂತಕ್ಕೆ ಹೋಗೋಣ. 3 ಅಂಕದ ಪ್ರಶ್ನೆಗಳು. ಮಕ್ಕಳ ಇಲ್ಲಿ 3 ಅಂಕದ ಪ್ರಶ್ನೆಗಳು ಒಟ್ಟು 9 ಇರ್ತವೆ. ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು 27 ಅಂಕಗಳು. ಅದರಲ್ಲಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನ ವಿವರಿಸಿ. ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದ್ದು, ಉತ್ತರ ಹೀಗಿದೆ: ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡರು. ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಒಳಪಡುತ್ತವೆ. ಅವರು ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನ ವಿಧಿಸತೊಡಗುತ್ತಾರೆ. ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ನೀಡಿರ್ತಕ್ಕಂಥ ಪ್ರೋತ್ಸಾಹ, ದಿಕ್ಸೂಚಿ, ಆಸ್ಟ್ರೋಲೋಪ್, ಸಿಡಿಮದ್ದು ಮೊದಲಾದವುಗಳ ವೈಜ್ಞಾನಿಕ ಆವಿಷ್ಕಾರದಿಂದಾಗಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವುದಕ್ಕೆ ಕಾರಣವಾಗಿರತಕ್ಕಂಥ ಅಂಶಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ ಹೋಗೋಣ. ಇದು ಚಾಯ್ಸ್ ಪ್ರಶ್ನೆ, 25ನೇ ಪ್ರಶ್ನೆಗೆ. ಅಂದ್ರೆ ಮೊದಲನೇ 3 ಅಂಕದ ಪ್ರಶ್ನೆಗೆ ಚಾಯ್ಸ್. ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ. ಮಕ್ಕಳ ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡೋಣ. ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ಮಾರ್ಗ, ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದ್ರು. ಭೂಮಿ ಮಾರಾಟದ ವಸ್ತುವಾಯಿತು. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನ ನಿಲ್ಲಿಸಲು ಭೂಮಿಯನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ರೈತರು ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಸಾಯುವಂತಾಯಿತು. ಮುಂದಿನ 3 ಅಂಕದ ಪ್ರಶ್ನೆ ಹೋಗೋಣ. 3 ಅಂಕದ 2ನೇ ಪ್ರಶ್ನೆ: ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ? ಮಕ್ಕಳ ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ಅರಣ್ಯ ಸಂಪತ್ತು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ: ಶುದ್ಧ ವಾಯು, ಆಹಾರ ಹಾಗೂ ಮೇವನ್ನು ಪೂರೈಸುತ್ತವೆ. ಉತ್ತಮ ಮಳೆ ತರಲು ಸಹಾಯಕವಾಗಿವೆ. ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ. ಔಷಧೀಯ ಸಸ್ಯಗಳ ಆಗರವಾಗಿವೆ. ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ. ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ. ಇಷ್ಟು 26ನೇ ಪ್ರಶ್ನೆಗೆ ಉತ್ತರ. ಇದಕ್ಕೆ ಚಾಯ್ಸ್ ಪ್ರಶ್ನೆನೂ ಕೂಡ ಇದೆ. ಆ ಚಾಯ್ಸ್ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ? ಮಕ್ಕಳ ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ನೈಸರ್ಗಿಕ ವಿಕೋಪಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡೋಣ. ಆ ಕಾಲದ ಅವಧಿಯಲ್ಲಿನ ನೈಜ ಸ್ಪಷ್ಟ ಮಾಹಿತಿ ದೊರೆಯುವುದು. ಇದರಿಂದ ಪಡೆಯುವ ಮಾಹಿತಿಯನ್ನ ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು. ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ ವಿಧಾನವಾಗಿದೆ. ಹವಾಮಾನ ವೈಪರೀತ್ಯವಿದ್ದರೂ ಚಿತ್ರ ಪಡೆಯಬಹುದು. ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಉಪಯುಕ್ತವಾಗಿದೆ. ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ ಹಂಚಿಕೆ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅಗತ್ಯವಾಗಿದೆ ದೂರ ಸಂವೇದಿ ತಂತ್ರಜ್ಞಾನ. ಮಕ್ಕಳೇ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ. ಮಕ್ಕಳ ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಗ್ರಾಮೀಣ ಅಭಿವೃದ್ಧಿ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡ್ತಾ ಹೋಗೋಣ. ಗೃಹ ಕೈಗಾರಿಕೆಗಳು ಕಣ್ಮರೆಯಾಗುತ್ತಿವೆ.
ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ, ಬಡತನ ಹೆಚ್ಚಾಗಿದೆ, ಉದ್ಯೋಗ ಅವಕಾಶಗಳು ಕಡಿಮೆಯಾಗಿವೆ, ಆದಾಯ ತುಂಬಾ ಕಡಿಮೆ ಇದೆ, ಅನಕ್ಷರತೆ ಎದ್ದು ಕಾಣುತ್ತಿದೆ, ಅಪೌಷ್ಟಿಕತೆ ಕಂಡು ಬರುತ್ತಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಕಂಡು ಬರ್ತಾ ಇದೆ. ಇವಿಷ್ಟು. ಇದಕ್ಕೆ ಚಾಯ್ಸ್ ಪ್ರಶ್ನೆನೂ ಕೂಡ ಇದೆ. ಏನಪ್ಪಾ ಚಾಯ್ಸ್ ಪ್ರಶ್ನೆ ಅಂತ ಹೇಳಿ ನೋಡ್ತಾ ಹೋಗೋಣ. ಚಾಯ್ಸ್ ಪ್ರಶ್ನೆ ಹೀಗಿದೆ: ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನ ವಿವರಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದ್ದು, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಸಾಲೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾವುವು? ಮಕ್ಕಳ, ಈ ಒಂದು ಪ್ರಶ್ನೆ ವ್ಯವಹಾರ ಅಧ್ಯಯನ ವಿಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದ್ದು, ಬ್ಯಾಂಕ್ ವ್ಯವಹಾರಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಹೀಗಿದೆ: ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ, ಕಿಸಾನ್ ವಿಕಾಸ್ ಪತ್ರಗಳನ್ನ ನೀಡ್ತಾ ಇದೆ, ಅಂಚೆ ವಿಮೆ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅಂಚೆ ವಿಮೆ ಯೋಜನೆಯನ್ನ ಅಂಚೆ ಕಚೇರಿಗಳಲ್ಲಿ ಆರ್ಥಿಕ ವ್ಯವಹಾರವಾಗಿ ನಡೆಸುತ್ತೆ. ನಿವೃತ್ತಿ ವೇತನ ಯೋಜನೆ, ಹಣವನ್ನ ವರ್ಗಾಯಿಸೋದು. ಇಷ್ಟು ಅಂಚೆ ಕಚೇರಿಗಳಲ್ಲಿ ನಡೀತಾ ಇರತಕ್ಕಂತ ಆರ್ಥಿಕ ವ್ಯವಹಾರಗಳು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಅದಕ್ಕೆ ಚಾಯ್ಸ್ ಪ್ರಶ್ನೆ ಮಕ್ಕಳೇ. 28ನೇ ಪ್ರಶ್ನೆಗೆ ಚಾಯ್ಸ್ ಇದೆ: ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಗಳು ವಹಿಸುವ ಪಾತ್ರವೇನು? ಈ ಒಂದು ಪ್ರಶ್ನೆ ವ್ಯವಹಾರ ಅಧ್ಯಯನ ಅನ್ನೋ ಒಂದು ವಿಭಾಗದಿಂದ ಉದ್ಯಮಶೀಲತೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉದ್ಯಮಿಗಳು ವಹಿಸುವ ಪಾತ್ರ, ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಗಳು ವಹಿಸುವ ಪಾತ್ರ. ಉತ್ತರ ಹೀಗಿದೆ: ಜನರ ಉಳಿತಾಯವನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಾರೆ, ಉದ್ಯೋಗಗಳನ್ನ ಒದಗಿಸ್ತಾರೆ, ದೇಶದ ಆದಾಯ ಮತ್ತು ತಲಾ ವರಮಾನವನ್ನ ಹೆಚ್ಚಿಸ್ತಾರೆ, ಮಾರುಕಟ್ಟೆಗಳನ್ನ ಅಭಿವೃದ್ಧಿಪಡಿಸುತ್ತಾರೆ, ಉತ್ತಮ ವಸ್ತುಗಳನ್ನ ಕಡಿಮೆ ದರದಲ್ಲಿ ಒದಗಿಸುವವರು, ಜನರ ಗುಣಮಟ್ಟ ಉತ್ತಮಗೊಳಿಸಲು ಶ್ರಮಿಸುತ್ತಾರೆ, ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸುತ್ತಾರೆ, ಸಮಾಜದ ಏಳಿಗೆಗೆ ಸಹಾಯ ಮಾಡ್ತಾರೆ, ದೇಶದ ರಫ್ತು ವ್ಯಾಪಾರವನ್ನ ಹೆಚ್ಚಿಸುತ್ತಾರೆ, ಪ್ರಾಂತೀಯ ತಾರತಮ್ಯಗಳನ್ನ ನಿವಾರಿಸ್ತಾರೆ. ಇವಿಷ್ಟು ದೇಶದ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರ. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳಾವುವು? ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡ್ತಾ ಹೋಗೋಣ. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣದ ಗುರಿ. ಕೇರಳದಲ್ಲಿ ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನ ಪ್ರಾರಂಭಿಸಿದರು. ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು. ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿಸಿದರು. ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು. ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆಯಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ವಿವರಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಈ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡ್ತಾ ಹೋಗೋಣ. ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು. ಯೋಜಿತ ಹೋರಾಟವಾಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಹಲವಾರು ದೇಶೀಯ ರಾಜರುಗಳು ಬ್ರಿಟಿಷರಿಗೆ ನಿಷ್ಠೆಯನ್ನ ತೋರಿದ್ರು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತಿದೆ? ಮಕ್ಕಳ, ಈ ಒಂದು ಪ್ರಶ್ನೆ
ರಾಜ್ಯಶಾಸ್ತ್ರ ವಿಭಾಗದ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡ್ತಾ ಹೋಗೋಣ. ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ, ವಿಶೇಷ ಪರಿಣಿತಿಗಳ ಪಡೆಗಳ ರಚನೆ, ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳ ರಚನೆ, ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ, ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕದ ಸ್ಥಾಪನೆ, ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ, ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ, ಜಾಗತಿಕವಾಗಿ ಭಯೋತ್ಪಾದನೆಗೆ ವಿರೋಧ. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, 32ನೇ ಪ್ರಶ್ನೆ. ಸಂಘಟಿತ ವಲಯದ ಕೆಲಸಗಾರರು ಹಾಗೂ ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಮಕ್ಕಳೇ, ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ದುಡಿಮೆ ಮತ್ತು ಆರ್ಥಿಕ ಜೀವನ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಪ್ರತಿ ವರ್ಷನೂ ಕೂಡ ಈ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಸೊ ಹಾಗಾಗಿ ಈಗ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ವ್ಯತ್ಯಾಸ. ಸಂಘಟಿತ ವಲಯದ ಕೆಲಸಗಾರರು ಕಾನೂನು ಕಾಯ್ದೆಗಳಿಗೆ ಬದ್ಧತೆ, ನಿಗದಿತ ವೇತನ, ಭತ್ಯೆ, ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯ, ಅಧಿಕಾರದ ಏಣಿ ಶ್ರೇಣಿ ಇರ್ತದೆ, ವೈದ್ಯಕೀಯ ಸೌಲಭ್ಯಗಳಿವೆ, ಕೆಲಸದ ಭದ್ರತೆ ಇರ್ತದೆ, ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಅಗತ್ಯ. ಇನ್ನು ಅಸಂಘಟಿತ ಕೆಲಸಗಾರರು ಯಾವುದೇ ಕಾಯ್ದೆ ಕಾನೂನುಗಳಿರುವುದಿಲ್ಲ, ನಿಗದಿತ ವೇತನ, ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ ಯಾವ ಸೌಲಭ್ಯಗಳು ಇರೋದಿಲ್ಲ, ಅಧಿಕಾರದ ಏಣಿ ಶ್ರೇಣಿ ಇರೋದಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಇರೋದಿಲ್ಲ, ಕೆಲಸದ ಭದ್ರತೆ ಇರೋದಿಲ್ಲ, ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯಗಳ ಅಗತ್ಯ ಇಲ್ಲ. ಕಡೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, 3 ಅಂಕದ ಕಡೆಯ ಪ್ರಶ್ನೆ. ಇದು 3 ಅಂಕದ ಕಡೆಯ ಪ್ರಶ್ನೆ. ಭೂಕುಸಿತಕ್ಕೆ ಕಾರಣಗಳೇನು? ಮಕ್ಕಳ, ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ಅರಣ್ಯ ಸಂಪತ್ತು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಪರ್ವತಗಳಲ್ಲಿ ಹರಿಯುವ ನೀರು, ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನ ಕೊರೆಯುವುದು, ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆಗಳ ನಿರ್ಮಾಣ, ಸಡಿಲವಾದ ಮಣ್ಣಿನ ಪದರ, ಗಣಿಗಾರಿಕೆ, ಅರಣ್ಯನಾಶ, ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದು. ಇಷ್ಟು 3 ಅಂಕದ ಪ್ರಶ್ನೆಗಳು. ಮಕ್ಕಳೇ, 3 ಅಂಕದ ಪ್ರಶ್ನೆಗಳು. ಒಂದು ವೇಳೆ ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅದನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಈಗ 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 4 ಅಂಕದ ಒಟ್ಟು 4 ಪ್ರಶ್ನೆಗಳಿರ್ತವೆ. ಒಟ್ಟು 16 ಅಂಕಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಈ 4 ಅಂಕದ 4 ಪ್ರಶ್ನೆಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇತಿಹಾಸ ವಿಭಾಗದಿಂದ 2, ರಾಜ್ಯಶಾಸ್ತ್ರ ವಿಭಾಗದಿಂದ 1, ಭೂಗೋಳಶಾಸ್ತ್ರ ವಿಭಾಗದಿಂದ 1 ಪ್ರಶ್ನೆ ಇರುತ್ತೆ. ಅಲ್ಲಿಗೆ 4 ಪ್ರಶ್ನೆಗಳು. ಇನ್ನು ಸಮಾಜಶಾಸ್ತ್ರ ವಿಭಾಗ, ಅರ್ಥಶಾಸ್ತ್ರ ವಿಭಾಗ, ವ್ಯವಹಾರ ಅಧ್ಯಯನ ವಿಭಾಗ, ಈ ಯಾವುದೇ ವಿಭಾಗಗಳಿಂದ ಪ್ರಶ್ನೆಗಳು ಬರೋದಿಲ್ಲ. ಕೇವಲ ಇತಿಹಾಸ, ರಾಜ್ಯಶಾಸ್ತ್ರ ಮತ್ತೆ ಭೂಗೋಳಶಾಸ್ತ್ರ ಈ ವಿಭಾಗಗಳಿಂದ 4 ಅಂಕದ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನ ವಿವರಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಸ್ವಾತಂತ್ರ್ಯ ಹೋರಾಟ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆಯಾಗಿದೆ. ಉತ್ತರ ಏನು ಅಂತ ನೋಡ್ತಾ ಹೋಗೋಣ. ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆಯಾದವು. ಸಾಂತಾಲರ ದಂಗೆ ಮತ್ತು ಮುಂಡ ಚಳುವಳಿ ಪ್ರಮುಖವಾಗಿವೆ. ಕರ್ನಾಟಕದಲ್ಲಿ ಹಲಗಲಿಯ ಬೇಡರ ಬಂಡಾಯವು ಗಮನಾರ್ಹವಾಗಿದೆ. ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾದರು. ಸಾಂತಾಲರು ಬಂಗಾಲ ಮತ್ತು ಒಡಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ. ಸಾಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು. ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸಿದರು. ದಂಗೆಯು ಬಾರಹತ್, ಭಾಗತ್ಪುರ್ ಮತ್ತು ರಾಜ್ ಮಹಲ್ಗಳಲ್ಲಿ ತೀವ್ರವಾಯಿತು. ಜಮೀನ್ದಾರರು ಮತ್ತು ಲೇವಾದೇವಿದಾರರು ಪಲಾಯನ ಮಾಡಿದರು. ಸಾಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನ ಬಳಸಿಕೊಂಡರು. ಸಾಂತಾಲರ ದಂಗೆಯು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಯಿತು. ಮಕ್ಕಳೇ, ಇದಕ್ಕೆ ಚಾಯ್ಸ್ ಇದೆ. ಮೊದಲನೇ ಪ್ರಶ್ನೆಗೆ ಚಾಯ್ಸ್. ಆ ಚಾಯ್ಸ್ ಪ್ರಶ್ನೆ ಯಾವುದು ಅಂತ ನೋಡೋದಾದ್ರೆ, ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನ ವಿವರಿಸಿ. ಮಕ್ಕಳೇ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ಏನು ಅಂತ ನೋಡ್ತಾ ಹೋಗಿ, ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನ ಸ್ಥಾಪಿಸಿದರು. ದೇಶದಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನ ನೀಡಿದರು. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು. ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು. ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನ ಖಂಡಿಸಿದರು. ವಿಧವಾ ವಿವಾಹವನ್ನ ಪ್ರೋತ್ಸಾಹಿಸಿದರು.
ಶಾಲೆ ಮತ್ತು ಕಾಲೇಜುಗಳ ಸ್ಥಾಪನೆಯನ್ನ ಮಾಡಿದ್ರು, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆಯನ್ನ ನೀಡಿದರು, ಸತ್ಯಾರ್ಥ ಪ್ರಕಾಶ ಕೃತಿಯನ್ನ ರಚಿಸಿದರು, ಶುದ್ಧ ಚಳುವಳಿಯನ್ನ ಆರಂಭಿಸಿದರು, ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವುವು? ಮಕ್ಕಳ, ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ಮಣ್ಣುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಹೀಗಿದೆ: ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನ ನಿರ್ಮಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನ ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಯನ್ನ ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಂಗಳ ನಿರ್ಮಾಣ. ಮಕ್ಕಳೇ, ಇದಕ್ಕೂ ಕೂಡ ಒಂದು ಚಾಯ್ಸ್ ಪ್ರಶ್ನೆ ಇದೆ. ಆ ಚಾಯ್ಸ್ ಪ್ರಶ್ನೆ ಯಾವುದು ಅಂತ ನೋಡೋಣ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳ್ಯಾವುವು? ಮಕ್ಕಳ, ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ: ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು ಇತ್ಯಾದಿ. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನ ವಿವರಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದಿಂದ ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡ್ತಾ ಹೋಗೋಣ. ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು, ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದರು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವನ್ನ ನೀಡಿದರು, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯನ್ನ ಮಾಡಿದ್ರು, ವಿದೇಶದಲ್ಲಿ ವ್ಯಾಸಂಗಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿದ್ರು, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆಯನ್ನ ಮಾಡ್ತಾರೆ, ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ, ಹೊಸ ರೈಲು ಮಾರ್ಗಗಳ ನಿರ್ಮಾಣ ಆಗುತ್ತೆ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಆಗುತ್ತೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದದ ಕಾರ್ಖಾನೆ, ಬೆಳಗೊಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ನ್ಯಾಯ ವಿಧಾಯಕ ಸಭೆಯ ರಚನೆ. ಇವೆಲ್ಲವನ್ನು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅಂತೇಳಿ ಹೇಳ್ಬೋದು. ಮಕ್ಕಳೇ, 4 ಅಂಕದ ಕಡೇ ಪ್ರಶ್ನೆ ಯಾವುದು ಅಂತ ನೋಡೋದಾದ್ರೆ 37ನೇ ಪ್ರಶ್ನೆ: ಭ್ರಷ್ಟಾಚಾರವನ್ನ ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನ ವಿವರಿಸಿ. ಮಕ್ಕಳ, ಈ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರ ವಿಭಾಗದಿಂದ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ. ಉತ್ತರ ಹೀಗಿದೆ: ಲೋಕಪಾಲ ಸಂಸ್ಥೆಯ ಸ್ಥಾಪನೆ, ಲೋಕಾಯುಕ್ತ ಸಂಸ್ಥೆಯ ಸ್ಥಾಪನೆ, ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನ ಬಲಪಡಿಸುವುದು, ಕೇಂದ್ರೀಯ ಜಾಗೃತಿ ಆಯೋಗದ ಸ್ಥಾಪನೆ, ಭ್ರಷ್ಟಾಚಾರ ತಡೆ ಕಾಯ್ದೆ 1988ರಲ್ಲಿ ಜಾರಿ, ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಜಾರಿ, ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ಕಡತಗಳ ವಿಲೇವಾರಿಗೆ ಇ ಆಫೀಸ್ ವ್ಯವಸ್ಥೆ ಜಾರಿ, ಸಕಾಲ, ಜನಸ್ಪಂದನ, ಜನಸೇವಕ ಯೋಜನೆಗಳ ಜಾರಿ, ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನ ಇಡಲಾಗಿದೆ. ಮಕ್ಕಳ, ಇವಿಷ್ಟು 4 ಅಂಕದ ಪ್ರಶ್ನೆಗಳು. ಇನ್ನು ಕಡೆಯದಾಗಿ ನೋಡೋದಾದ್ರೆ 38ನೇ ಪ್ರಶ್ನೆ, ಅದು ಕೊಟ್ಟಿರ್ತಕ್ಕಂಥ ಮ್ಯಾಪ್ ಅಲ್ಲಿ ಭಾರತದ ನಕ್ಷೆಯಲ್ಲಿ ಸ್ಥಳಗಳನ್ನ ಗುರುತು ಮಾಡ್ತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನೀವು ಗುರುತನ್ನ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತ ನೋಡೋದಾದ್ರೆ ಯಾವ ಸ್ಥಳನ ಒಟ್ಟು ನಿಮಗೆ ಈಗಾಗ್ಲೇನೆ ಪ್ರಿಪರೇಟರಿ ನಡೆದಿದೆ. ಆ ಪ್ರಿಪರೇಟರಿಯಲ್ಲಿ 10 ಪ್ರಶ್ನೆಗಳನ್ನ 10 ಸ್ಥಳಗಳನ್ನ ಕೊಟ್ಟಿರ್ತಾರೆ. 10 ಸ್ಥಳಗಳಿಗೆ ಸಂಬಂಧಪಟ್ಟಂತೆ 10ಕ್ಕೆ 10 ಕೂಡ ಗುರುತನ್ನ ಮಾಡಿ ಭಾರತದ ನಕ್ಷೆಯಲ್ಲಿ ಆ 10 ಸ್ಥಳನ್ನ ಗುರುತಿಸಿ. ಯಾಕೆ ಅಂತಂದ್ರೆ ಅದರಲ್ಲಿ 1-2 ತಪ್ಪಾಯ್ತು ಅಂದ್ರೆ ನಿಮಗೆ 5ಕ್ಕೆ 5 ಅಂಕಗಳು ಬರ್ತದೆ. ಹಾಗಾಗಿ ನನಗೆ ಏನ್ ಗೊತ್ತಿದೆಯೋ ಅಷ್ಟನ್ನ ಮಾತ್ರ ನಾನು ಗುರುತು ಮಾಡ್ತೀನಿ ಅನ್ನೋದ್ರ ಬದಲಾಗಿ ಕೊಟ್ಟಿರ್ತಕ್ಕಂಥ ಎಷ್ಟು ಸ್ಥಳಗಳಿರ್ತಾವೋ ಅಷ್ಟು ಸ್ಥಳಗಳನ್ನ ಭಾರತದ ನಕ್ಷೆಯಲ್ಲಿ ಗುರುತನ್ನ ಮಾಡಿ. ಈಗ ಈ ಒಂದು ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಸ್ಥಳಗಳನ್ನ ಅವುಗಳ ಎಲ್ಲೆಲ್ಲಿ ಯಾವ ಪಾಠದಿಂದ ಕೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇ ಒಂದು ಸ್ಥಳ ನೋಡೋದಾದ್ರೆ ಇಂದಿರಾ ಪಾಯಿಂಟ್ ನೀವು ನೋಡೋದಾದ್ರೆ ಮಕ್ಕಳೇ
ಅಂಡಮಾನ್ ಮತ್ತು ನಿಕೋಬಾರ್. ಮಕ್ಕಳ ಈ ಒಂದು ಪ್ರಶ್ನೆ ಮೊದಲನೇ ಭೂಗೋಳಶಾಸ್ತ್ರದ ಮೊದಲನೇ ಪಾಠ ಆಗಿರ್ತಕ್ಕಂಥ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇಂದಿರಾ ಪಾಯಿಂಟ್ ಇಲ್ಲಿ ನಿಮಗೆ ಲೊಕೇಟ್ ಆಗ್ತಾ ಇದೆ, ಅದು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ಗಳಲ್ಲಿ ಲೊಕೇಟ್ ಆಗ್ತಾ ಇರತಕ್ಕಂಥದ್ದು. ಇನ್ನು 23 ಉತ್ತರ ಅಕ್ಷಾಂಶ ಭಾರತದ ಮಧ್ಯದಲ್ಲಿ, ಇದು ಕೂಡ ಭೂಗೋಳಶಾಸ್ತ್ರದ ಮೊದಲನೇ ಪಾಠ ಆಗಿರ್ತಕ್ಕಂಥ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಇನ್ನು ಪಾಕ್ ಜಲಸಂಧಿ, ಇದು ಈ ಒಂದು ಪ್ರಶ್ನೆನೂ ಕೂಡ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು 4ನೇ ಸ್ಥಳ ನೋಡೋದಾದ್ರೆ ಬಾಕ್ರಾ ನಂಗಲ್ ಅಣೆಕಟ್ಟು. ಮಕ್ಕಳ ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಸ್ಥಳ ಬಾಕ್ರಾ ನಂಗಲ್ ಅಣೆಕಟ್ಟು, ಇದು ಭಾರತದ ಜಲ ಸಂಪನ್ಮೂಲಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು ತಾರಾಪುರ ನೀವು ಗಮನಿಸ್ತಾ ಇದ್ದೀರಿ, ತಾರಾಪುರ ಆ ಒಂದು ಸ್ಥಳ ಮುಂಬೈನ ಈ ಒಂದು ಲೊಕೇಟ್ ಆಗ್ತಾ ಇರತಕ್ಕಂಥದ್ದನ್ನ ಗುರುತಿಸಬಹುದು. ಇದು ಪ್ರಮುಖ ಕೈಗಾರಿಕೆಗಳು, ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಸ್ಥಳ ಆಗಿದೆ. ಇನ್ನು ಮುಂಬೈ, ಇಲ್ಲಿ ನೋಡ್ತಾ ಇದ್ದೀರಿ ಮುಂಬೈ, ಈ ಒಂದು ಸ್ಥಳ ಭಾರತದ ಸಾರಿಗೆ ಮತ್ತು ಸಂಪರ್ಕ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಸ್ಥಳ ಆಗಿದೆ. ಇನ್ನು ಕೊಚ್ಚಿ ನೀವು ಇಲ್ಲಿ ನೋಡ್ತಾ ಇದ್ರಿ ಕೇರಳದಲ್ಲಿ ಕೊಚ್ಚಿ, ಇದು ಕೂಡ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು ಪಾರದೀಪ್ ಇಲ್ಲಿ ಗಮನಿಸ್ತಾ ಇದ್ದೀರಿ, ಕಲ್ಕತ್ತಾದ ಹತ್ರ ಪಾರದೀಪ್, ಇದು ಕೂಡ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು ವಿಶಾಖಪಟ್ಟಣಂ, ಇದು ಸಹ ನೀವು ವಿಶಾಖಪಟ್ಟಣಂ ಅನ್ನೋದು ಅದನ್ನು ಕೂಡ ಮಕ್ಕಳೇ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು ಕಡೆಯದಾಗಿ ದುರ್ಗಾಪುರ ಮಕ್ಕಳೇ, ಈ ಒಂದು ಭಾಗದಲ್ಲಿ ಒಡಿಸ್ಸಾದಲ್ಲಿ ದುರ್ಗಾಪುರ ಇಲ್ಲಿ ನೋಡ್ತಾ ಇದ್ದೀರಿ, ದುರ್ಗಾಪುರ ಈ ಒಂದು ಸ್ಥಳ ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಇವಿಷ್ಟು ಮಕ್ಕಳೇ ಒಟ್ಟು 38 ಪ್ರಶ್ನೆಗಳು. ಅದರಲ್ಲಿ ನೀವುಗಳು ಭಾರತದ ನಕ್ಷೆಯನ್ನ ಹೊರತುಪಡಿಸಿದ್ರೆ, ಅಂದ್ರೆ ಭಾರತದ ನಕ್ಷೆಗೆ 5 ಅಂಕಗಳು, ಸ್ಥಳಗಳನ್ನ ಗುರುತಿಸೋದು ಈಸಿ ಆಗಿರುತ್ತೆ. ಇನ್ನು ನೀವು ಪ್ರಿಪೇರ್ ಆಗ್ಬೇಕಾಗಿರ್ತಕ್ಕಂಥದ್ದು 75 ಅಂಕಗಳಿಗೆ. ಈ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಡೌಟ್ಸ್ ಗಳಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.